ಧ್ಯಾನ ಮಾಡ್ಬೇಕು ಅನ್ನುವಂತ ತೀವ್ರವಾದ ಆಸಕ್ತಿ ಇರುತ್ತೆ. ಧ್ಯಾನ ಕೂತ್ಕೊಳ್ತಾರೆ. ಆದ್ರೆ ಈ ಮಾಮೂಲಿಯಾಗಿರೋದಕ್ಕಿಂತಲೂ ಧ್ಯಾನಕ್ಕೆ ಕೂತ್ಕೊಂಡಾಗ್ಲೇನೆ ಶಾಂತಿ ಅನ್ನುವಂಥದ್ದು ಕದಡೋಂಗ್ ಆಗ್ತಾ ಇರುತ್ತೆ. ಶಾಂತಿ ಸಿಗದ ಹಾಗೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಕಾರಾತ್ಮಕ ಆಲೋಚನೆಗಳು ಕೂಡ ಹೆಚ್ಚಾಗಿ ಬರ್ತಾ ಇರುತ್ತೆ. ನಾನು ಯಾವ್ದನ್ನ ತ್ಯಜಿಸ್ಬೇಕು ಅಂತ ಅನ್ಕೊಳ್ತಾ ಇರ್ತೀನೋ ಅದೇ ಬರ್ತಾ ಇರುತ್ತೆ. ಇಂಥ ಒಂದು ಪರಿಸ್ಥಿತಿಗಳು ತುಂಬಾ ಜನಕ್ಕೆ ಉಂಟಾಗ್ತಾ ಇರುತ್ತೆ. ಅಂತ ಪ್ರಶ್ನೆಗಳು ತುಂಬಾ ಇದೆ ನಮ್ಮಲ್ಲಿ. ಅಂತ ಅವ್ರಿಗೆ ಏನ್ ತಾವು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀವಿ? ಈ ಧ್ಯಾನ ಅಂತ ನಾವು ಕೂತ್ಕೊಂಡಾಗ ಆಲೋಚನೆಗಳನ್ನ ಅಲ್ಲಿಂದಲ್ಲೇ ತಿರಸ್ಕರಿಸಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಕಟ್ ಆಲ್ ದ ಥಾಟ್ಸ್, ಎಂಪ್ಟಿ ಯುವರ್ ಮೈಂಡ್, ಬಿಕಮ್ ಟೋಟಲಿ ಬ್ಲ್ಯಾಂಕ್ ಅಂತ. ಧ್ಯಾನ ಅಂತಂದ್ರೆ ಮನಸ್ಸನ್ನ ಶೂನ್ಯವಾಗಿಸ್ಕೊಳ್ಳೋದು ಅಂತ. ಅಂದ್ರೆ ಸಕಾರಾತ್ಮಕನೂ ಅಲ್ಲ, ನಕಾರಾತ್ಮಕನೂ ಅಲ್ಲ, ಚಿಂತನೆಗಳು ಬರದೇ ಇರೋ ತರ ಆಲೋಚನೆಗಳಿಲ್ಲದೆ ಇರೋ ಸ್ಥಿತಿನ ತಲುಪೋದು, ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳೋದು ಅಂತ. ಈ ನಕಾರಾತ್ಮಕ ಸಕಾರಾತ್ಮಕ ಅನ್ನೋದು ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಆಗಿರೋದ್ರಿಂದ ನಮ್ಮ ಹೇಗೆ ನಾವು ಧ್ಯಾನ ಮಾಡಿದಾಗ ವಿ ಕ್ಯಾನ್ ಕನೆಕ್ಟ್ ಓವರ್ ಸೆಲ್ಫ್ ಅಂತೀವಿ, ಅಥವಾ ಮಾಸ್ಟರ್ಸ್ಗೆ ಅಂತ ಅಂತೀವಲ್ಲ, ಅದೇ ತರಾನೇ ನಮ್ಮ ಸೂಕ್ಷ್ಮ ಶರೀರ ನಮ್ಗೊಂದು ಪ್ರಭಾವಳಿ ಅಂತ ಇರುತ್ತೆ. ಅಂದ್ರೆ ಒಂದು ದೇಹದ ಸುತ್ತ ಇರೋ ಒಂದು ಕಾಂತಿ ಇರುತ್ತೆ. ಅದು ನಮ್ಮ ದೇಹಕ್ಕೆ ಒಂದು ಭದ್ರಕೋಟೆಯಾಗಿ ಅದಿರುತ್ತೆ. ಅಂದ್ರೆ ಅಲ್ಲಿ ಉಸಿರಾಡುವಂತಹ ಪ್ರಾಣಶಕ್ತಿ ಚೈತನ್ಯ ಇರುವಂತಹ ದೇಹದಲ್ಲಿ ಆ ಒಂದು ಬೆಳಕಿನ ರೂಪದಲ್ಲಿ ಒಂದು ಭದ್ರಕೋಟೆಯಾಗಿರುತ್ತೆ. ಹಾಗಾಗಿ ನಮ್ ಕಾಯಿಲೆಗಳು, ತೊಂದರೆಗಳು ಬಂದ್ರೆ ಫಸ್ಟ್ ಅವರ ಮೂಲಕನೇ ಬಂದು ಆಮೇಲೆ ಭೌತಿಕ ದೇಹಕ್ಕೆ ಹೋಗೋದು. ಹಾಗಾಗಿ ನಮ್ಗೆ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳಿದೆ. ಆ ನಾಡಿಗಳು ಕೂಡೋ ಅಂತ ರೈಲ್ವೆ ಜಂಕ್ಷನ್ ಅಂತ ಹೇಳ್ತಾರೆ ಪತ್ರಿಸರರು. ಅದನ್ನ ಚಕ್ರಗಳು ಅಂತ ಹೇಳ್ತಾರೆ. ಆ ಚಕ್ರಗಳು ಧ್ಯಾನ ಮಾಡದೇ ಇರ್ಲಿ, ಪ್ರಕೃತಿಯಿಂದ ಲಭ್ಯವಿರುವಂತ ವಿಶ್ವಶಕ್ತಿ ಚೈತನ್ಯ ಸಹಸ್ರಾರು ಚಕ್ರದ ಮೂಲಕ ನಮ್ಮ ದೇಹ ಒಳಗೆ ಅಲ್ಪ ಪ್ರಮಾಣದಲ್ಲಿ ಬಂದು, ಈ ಚಕ್ರಗಳು 4 ಸಲ ಕ್ಲಾಕ್ ವೈಸ್, 1 ಸಲ ಆಂಟಿ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇರುತ್ತೆ. ಅಂದ್ರೆ ಶುದ್ಧೀಕರಣ, ಶಕ್ತೀಕರಣ ನಡೀತಾನೆ ಆಗ್ತಾ ಇರುತ್ತೆ. ಅದರಲ್ಲಿ ವ್ಯತ್ಯಾಸ ಆದಾಗ ನಮ್ಮಲ್ಲಿ ಒಂದು ಚಿಂತನೆಗಳಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಮ್ಮ ಆರ ಅಂತ ಏನ್ ಹೇಳೋದು, ಇವಾಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಸ್ಮಶಾನಕ್ಕೆ ಹೋದ್ರೆ ಕಾಲ್ಗೆ ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಅಲ್ಲಿಂದ ಬಂದ್ಮೇಲೆ ಸ್ನಾನ ಮಾಡ್ಕೊಂಡು ಬರ್ಬೇಕು. ಹುಟ್ಟು ಸಾವು ಎರಡರಲ್ಲೂ ಕುರುಡು ಮೈಲ್ಗೆ ಅಂತ ಹೇಳ್ತಾರೆ. ಆಮೇಲೆ ಆಸ್ಪತ್ರೆಗೆ ಹೋದ್ರೆ ಬಂದು ಸ್ನಾನ ಮಾಡ್ಬೇಕು ಅಂತ. ಯಾಕೆ ಅಂದ್ರೆ ಈ ಒಂದು ನಮ್ಮ ಸೂಕ್ಷ್ಮ ಶರೀರಗಳು ನಕಾರಾತ್ಮಕತೆಯನ್ನ ಹೊರಗಿನಿಂದ ಗ್ರಹಿಸ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಬರುತ್ತೆ. ಅದಕ್ಕೆ ಕ್ಷೌರಿಕನ್ ಶಾಪ್ ಹೋಗಿ ಬಂದ್ರೆ ಸ್ನಾನ ಮಾಡ್ಕೊಂಡು ಆಮೇಲೆ ಬೇರೆ ಮುಟ್ಕೋಬೇಕು ಅಂತ ಇವೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ನಕಾರಾತ್ಮಕತೆನ ನಾವು ಒಳಗಡೆ ತಗೊಳ್ಳೋದು ಬೇಡ ಅಂತ. ಹಾಗೆ ನಮ್ಮಲ್ಲಿ ಆಹಾರದ ಪತ್ರಿ ಸರ್ ಹೇಳ್ತಿದ್ರು, ಯು ಆರ್ ವಾಟ್ ಯು ಈಟ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ರಜಸಿಕ ತಮಸಿಕ ಆಹಾರಗಳನ್ನ ಸೇವಿಸ್ತಾ ಇದ್ರೆ ನಮ್ಮಲ್ಲೂ ಕೂಡ ಉದ್ರಿಕ್ತ ಭಾವನೆ, ಸೋಮಾರಿತನದ ಭಾವನೆ, ನಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಧ್ಯಾನದಲ್ಲಿ ಕೂತಾಗ ಅವ್ರಿಗೆ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟು. ನಮ್ಮ ಒಂದು ಅನಾಹತ ಚಕ್ರ, ಮಣಿಪುರ ಚಕ್ರದಲ್ಲಿ ವ್ಯತ್ಯಾಸ ಆದಾಗ ನಮ್ಮ ಆಲೋಚನೆಗಳು ನಕಾರಾತ್ಮಕವಾಗುತ್ತೆ. ಈ ಚಕ್ರಗಳು 4 ಸಲ ಕ್ಲಾಕ್ ವೈಸ್, 1 ಸಲ ಆಂಟಿ ಕ್ಲಾಕ್ ವೈಸ್ ತಿರುಗೋ ವಿಧಾನದಲ್ಲಿ, ರಿದಮ್ ಅಲ್ಲಿ ವ್ಯತ್ಯಾಸ ಆದಾಗ್ಲೂ ಕೂಡ ನಮ್ಮಲ್ಲಿ ನಕಾರಾತ್ಮಕ ಚಿಂತನೆಗಳು ಬರುತ್ತೆ. ಮತ್ತೆ ಬೇರೆ ವ್ಯಕ್ತಿಯಲ್ಲಿ ದೋಷ ಕಂಡು ಹುಡುಕೋದು, ಅಥವಾ ಅವ್ರ ಕಾಲೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಏಳಿಗೆ ಆಗ್ಬಾರ್ದು ಅನ್ನೋ ರೀತಿಲಿ ನಾನು ಆಲೋಚನೆ ಮಾಡ್ತಾ ಬಂದ್ರು ಕೂಡ ನನ್ನ ಆಲೋಚನೆಗಳು ನಕಾರಾತ್ಮಕವಾಗುತ್ತೆ. ನಾವ್ ಆದಷ್ಟುನು ಏನ್ ನಮ್ಮ ನಡವಳಿಕೆ, ನಮ್ಮ ಮಾತು, ಕತೆ ಪ್ರತಿಯೊಂದು ಕೂಡ ನಮ್ಮ ಜೀವನದ ಮೇಲೆ, ದೇಹದ ಮೇಲೆ, ಆರೋಗ್ಯದ ಮೇಲೆ, ಅಭಿವೃದ್ಧಿ ಮೇಲೆ ಪ್ರಭಾವ ಬೀರುತ್ತೆ. ವಾಟ್ ವಿ ಆರ್ ಟುಡೇ ಇಸ್ ಬಿಕಾಸ್ ಆಫ್ ವಾಟ್ ವಿ ವರ್ ಯೆಸ್ಟರ್ಡೇ. ವಾಟ್ ವಿ ವಿಲ್ ಬಿ ಟುಮಾರೋ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ವಿ ಆರ್ ಟುಡೇ. ಹಾಗಾಗಿ ಯಾವ್ದು ನಕಾರಾತ್ಮಕ, ನನ್ ಎಂಥ ಜೀವನ ನಂದಾಗ್ಬೇಕು ಅನ್ನೋ ಇದ್ರೆ ಅದಕ್ಕೆ ತಕ್ಕಂತೆ ಈಗಿನ ವರ್ತಮಾನದಲ್ಲಿ ಜೀವನನ ರೂಪಿಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ನಕಾರಾತ್ಮಕ ಅಂತ ತಿಳಿದ ಮೇಲೆ ಆ ಒಂದು ಸ್ಥಿತಿಗೆ ಹೋಗದಂಗೆ ನಾವು ಸಕಾರಾತ್ಮಕವಾಗಿ ಆನಾಪಾನಸತಿ ಧ್ಯಾನದಲ್ಲಿ ತೊಡಗ್ತಾ ಬಂದ್ರೆ ಆಂತರಿಕವಾಗಿ ನಮ್ಮಲ್ಲಿ ಗೊತ್ತಾಗುತ್ತೆ ಯಾವ್ದು ತಪ್ಪು, ಯಾವ್ದು ಸರಿ ಅಂತ, ಯಾವ್ದು ಅಭಿವೃದ್ಧಿಕಾರಕ, ಯಾವ್ದು ವಿನಾಶಕಾರಕ ಅಂತ ನಮಗ್ ಗೊತ್ತಾಗೋದ್ರಿಂದ ನಾವು ಸಕಾರಾತ್ಮಕವಾಗಿ
ಆಲೋಚನೆ ಮಾಡೋದನ್ನ ಕಲಿಬೇಕು. ಧ್ಯಾನ ಮಾಡಕ್ ಶುರು ಮಾಡಿದ್ರೆ ಈ ಸಣ್ಣ ಪುಟ್ಟ ಕರೆಕ್ಷನ್ಸ್ ಎಲ್ಲ ತಂತಾನೆ ಆಗ್ತಾ ನಮ್ಮ ಆಲೋಚನೆಗಳಲ್ಲಿ ಪರಿವರ್ತನೆ ನಾವು ತಂದ್ಕೊಳ್ಳಕ್ಕೆ ಸಾಧ್ಯ. ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಅಮ್ಮ. ಅಂದ್ರೆ ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಮನಃಶಾಂತಿ ಕದಡ್ತಾ ಇದೆ ಅಥವಾ ನಮ್ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇದೆ ಅಂತಂದಾಗ ಅದಕ್ಕಿರ್ತಕ್ಕಂತ ಹಿನ್ನೆಲೆ ಏನು, ಆ ಹಿನ್ನೆಲೆಯನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು, ಈ ಎಲ್ಲಾ ಡಿಸ್ಟರ್ಬೆನ್ಸ್ ಅನ್ನ ನಾವು ಓವರ್ಕಮ್ ಮಾಡ್ಬೋದು ಅನ್ನುವಂಥದ್ದನ್ನ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.